ಕೋಲ್ಕತ್ತಾದಲ್ಲಿ ಇತ್ತೀಚೆಗೆ ನಡೆದ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನು ವಿರೋಧಿಸಿ ವಿವಿಧ ಮಹಿಳಾ ಸಂಘಟನೆಗಳು ಸೋಮವಾರಪೇಟೆಯ ಪುಟ್ಟಪ್ಪ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದವು. ದೇಶದಲ್ಲಿ ಇತ್ತೀಚೆಗೆ ಮಹಿಳೆಯರ ಮೇಲೆ ಹಲ್ಲೆ, ಅತ್ಯಾಚಾರದ ಪ್ರಕರಣಗಳು ಹೆಚ್ಚಾಗ್ತಾ ಇರುವುದು ಖಂಡನೀಯವಾಗಿದೆ. ಕೂಡಲೇ ಸ್ಥಳೀಯ ಸರ್ಕಾರಗಳು ಎಚ್ಚೆತ್ತುಕೊಂಡು ಮಹಿಳೆಯರಿಗೆ ಸೂಕ್ತ ರಕ್ಷಣೆ ನೀಡಬೇಕೆಂದು ಇನ್ನರ್ ವೀಲ್ ಕ್ಲಬ್ ಆಫ್ ಸೋಮವಾರಪೇಟೆ ಹಿಲ್ಸ್ ಅಧ್ಯಕ್ಷೆ ಸಂಗೀತಾ ದಿನೇಶ್ ಹೇಳಿದರು. ಸಂಬಂಧಪಟ್ಟ ಮನವಿಯಿಂದ ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ಅವರ ಮೂಲಕ ಮುಖ್ಯಮಂತ್ರಿಗಳು ಹಾಗೂ ಗವರ್ನರ್ಗಳಿಗೆ ನೀಡಲಾಯಿತು. ಮಹಿಳೆಯರಿಗೆ ಬಹಳ ಗೌರವ ಸ್ಥಾನ ಇತ್ತು. ಅವಳನ್ನು ಪೂಜನೀಯ ಸ್ಥಾನದಲ್ಲಿ ನೋಡ್ತಾ ಇದ್ರು. ಹಾಗೆ ನೋಡಿದ್ರೆ ಆ ಹೆಣ್ಣು ದೇವತೆ ಅಂತ ಕಾಣಿಸ್ತಾ ಇದ್ರು ಅವರಿಗೆ. ಹಾಗೆ ಈಗೆಲ್ಲಿ ಹಿಂದೆ ಹೇಳ್ತಿದ್ರು, ಮಧ್ಯರಾತ್ರಿಲಿ ಒಂದು ಮಹಿಳೆ ನಡ್ಕೊಂಡು ಹೋದರೆ ಅವತ್ತೇ ಸ್ವಾತಂತ್ರ್ಯ ಸಿಕ್ತು ಅಂತ. ಆದರೆ ಈಗ ಹಗಲೇ ನಡ್ಕೊಂಡು ಹೋಗೋಕ್ಕಾಗ್ತಾ ಇಲ್ಲ. ಹೆಣ್ಣು ಒಂದು ಅನುಕಂಪದ ಹೃದಯ ಹೊತ್ತವಳು. ತಾಳ್ಮೆ, ಸಹನಗುಣ, ವೀರವತಿಗೆ ಅವಳಿಗೆ ಭೂಮಿ ತೂಕದ ಹೆಣ್ಣು ವಸುಂಧರೆ ಅಂತಾರೆ. ಆದರೆ ಈಗ ಮಾಡ್ತಾ ಇರೋದೇನು? ಸ್ವತಂತ್ರ ಎಲ್ಲಿದೆ ಸಂಘದಿಂದ? ಇಲ್ಲಿ ಸೇರಿರುವ ಎಲ್ಲ ನನ್ನ ಸಹೋದರಿಯರಿಗೆ ನಮಸ್ತೆ. ನಮ್ಮಲ್ಲಿ ಇವತ್ತು ಏನಾಗ್ತಿದೆ ಅಂತಂದರೆ, ಕಾನೂನಿನ ಅರಿವಿದ್ದು ಶಿಕ್ಷಿತ ಸಮಾಜದಲ್ಲಿ ನಾವೆಲ್ಲ ಬದುಕ್ತಿದ್ದೀವಿ ಅಂದ್ಕೊಂಡ್ರು ಸ್ವಾತಂತ್ರ್ಯ ಬಂದು 78 ವರ್ಷಗಳಾದ್ರೂ ಗಾಂಧೀಜಿ ಕಂಡಂಥ ಒಂದು ಸಣ್ಣ ಕನಸು ನನಸಾಗದೆ ಉಳಿದಿದೆ. ಆದರೆ ಅದಕ್ಕೆ ಕಾರಣ ಆಗಿರೋದು ಗಂಟಿನ ಮನಸ್ಥಿತಿ. ನಾವಿಲ್ಲಿ ಮೊಂಬತ್ತಿ ಹಿಡಿದು ಹೋರಾಟವನ್ನು ನಡೆಸಿದ್ರೆ ಅದು ಒಂದು ರೀತಿಯ ಸಂದೇಶ ಅಷ್ಟೇ ರವಾನೆ ಆಗುತ್ತೆ ಹೊರತು ಯಾವುದೇ ರೀತಿಯ ಪರಿಹಾರ ಸಿಗೋದಿಲ್ಲ. ಇಲ್ಲಿ ಸಿಗಬೇಕಾಗಿರೋದು ರಾಜಕೀಯ ಮಾಡಬಾರ್ದು. ಹೆಣ್ಣು ಮಕ್ಕಳಿಗೆ ಸುರಕ್ಷತೆ, ರಕ್ಷಣೆ ಕೊಡಬೇಕು ಅಂದರೆ ರಾಜ್ಯ ಸರ್ಕಾರಗಳು ಅದರದ ಏನೋ ಬೆಲೆನ ತೆತ್ತಬೇಕಾಗತ್ತೆ. ಹಾಗಾಗಿ ನಾವೆಲ್ಲ ಒಂದಾಗಿ ಹೋರಾಟ ಮಾಡೋಣ. ಇವತ್ತು 5 ವರ್ಷದ ಹೆಣ್ಣು ಮಗುವಿನಿಂದ 60 ವರ್ಷದ ಮಹಿಳೆಯವರೆಗೂ ಅತ್ಯಾಚಾರ ನಡೀತಾನೇ ಬಂದಿದೆ. ಇದಕ್ಕೆ ಒಂದು ನ್ಯಾಯ ಸಿಗಬೇಕು ಅಂದರೆ ಆ ಏನು ಅಪರಾಧಿಗಳಿರ್ತಾರೆ ಅವ್ರಿಗೆ ಗಲ್ಲು ಶಿಕ್ಷೆ ಆದರೆ ಮಾತ್ರ ಇದು ಕೊನೆಗೊಳ್ಬೋದು ಅಂತ ನನ್ನ ಅನಿಸಿಕೆ. ಹಾಗೇನೆ ನಾವೆಲ್ಲ ಹೋರಾಟ, ಹೆಣ್ಣನ್ನು ರಕ್ಷಿಸಿ, ಅಪರಾಧಿಗಳನ್ನು ಶಿಕ್ಷಿಸಿ, ಹೆಣ್ಣನ್ನು ರಕ್ಷಿಸಿ, ಅಪರಾಧಿಗಳನ್ನು ಶಿಕ್ಷಿಸಿ. ಮೊಂಬತ್ತಿನ ಹಚ್ಚಿ ಭರವಸೆ ಬೆಳಕು ಕೊಡೋದು ಬೇಡ ಸರ್. ನಾನು ಇವತ್ತೇ ಕಳಿಸ್ತೀನಿ. ಥ್ಯಾಂಕ್ ಯು ಸರ್.